ಜನಮೆಚ್ಚಿದ ನಾಯಕ, ಅಭಿವೃದ್ಧಿಯ ಹರಿಕಾರ ನಾಗನಗೌಡ ಕಂದಕೂರ. ಗುರುಮಿಟ್ಕಲ್ ಕ್ಷೇತ್ರದ ಮಾಜಿ ಶಾಸಕ ನಾಗನಗೌಡ ಕಂದಕೂರ ಅವರು ಲಿಂಗೈಕ್ಯರಾಗಿ ಈಗ 1 ವರ್ಷ ಗತಿಸಿದೆ. ನಾಗನಗೌಡ ಕಂದಕೂರ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅವರ ಸ್ಮರಣೆಯಲ್ಲಿ ಆಚರಣೆ ಮಾಡಲಾಯಿತು. ಕಂದಕೂರ ಅವರ ಜನಸೇವೆ ಹಾಗೂ ಅವರ ಪುತ್ರರ ಸೇವಾ ಕಾರ್ಯಕ್ಕೆ ಮಠಾಧೀಶರ ಮೆಚ್ಚುಗೆಗೆ ಪಾತ್ರ. ಕಂದಕೂರ ಅವರು ಗುರುಮಿಟ್ಕಲ್ ಕ್ಷೇತ್ರದ ಅಭಿವೃದ್ಧಿಯ ಕನಸುಗಾರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಧೀಮಂತ ನಾಯಕನಾಗಿದ್ರು. ಶಾಸಕರಾಗಿರಲಿ ಅಥವಾ ಆಗದೇ ಇರಲಿ, ಅವರ ಜನಸೇವೆ ನಿರಂತರವಾಗಿತ್ತು. ಅವರು ಶಾಸಕರಾಗಿ ಗುರುಮಟ್ಕಲ್ ಕ್ಷೇತ್ರದಲ್ಲಿ ಆರೋಗ್ಯ, ಶಿಕ್ಷಣ, ಕೃಷಿಗೆ ಪ್ರಾಮುಖ್ಯತೆಯನ್ನ ನೀಡಿದ್ರು. ಗುರುಮಿಟ್ಕಲ್ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಯ ಕೊಡುಗೆ ನೀಡಿ ಕೆರೆ ತುಂಬಿಸುವ ಮೂಲಕ ಅನ್ನದಾತರಿಗೆ ನೆರವಾಗಿದ್ರು. ಈಗ ಕ್ಷೇತ್ರದ ಜನರು ಅವರ ಪುತ್ರ ಶರಣಗೌಡ ಕಂದಕೂರ ಅವರನ್ನ ಚಿಕ್ಕ ವಯಸ್ಸಿನಲ್ಲಿ ಶಾಸಕನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳುಹಿಸಿದ್ದಾರೆ. ತಂದೆಯವರ ಹಾದಿಯಲ್ಲಿ ಅವರ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ ಹಾಗೂ ಶಾಸಕ ಶರಣಗೌಡ ಕಂದಕೂರ ಅವರು ಸಾಗುತ್ತಿದ್ದಾರೆ. ಕಳೆದ ವರ್ಷ ನಾಗನಗೌಡ ಕಂದಕೂರ ಅವರು ಲಿಂಗೈಕ್ಯರಾಗಿದ್ರು. ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಕಂದಕೂರ ಅವರ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ ಹಾಗೂ ಕಿರಿಯ ಪುತ್ರನಾದ ಶಾಸಕ ಶರಣಗೌಡ ಕಂದಕೂರ ಅವರ ನೇತೃತ್ವದಲ್ಲಿ ಕಂದಕೂರ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಸಮಾಜಮುಖಿಯಾಗಿ ಆಚರಣೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕಂದಕೂರ ಅವರ ಗ್ರಾಮದ ಕಂದಕೂರ ಅವರ ಜಮೀನಿನ ತೋಟದಲ್ಲಿ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ನಡೆಸಲಾಯಿತು. ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ಮಠಾಧೀಶರು ಭಾಗಿಯಾಗಿದ್ರು. ನಾಗನಗೌಡ ಕಂದಕೂರ ಸ್ಮಾರಕಕ್ಕೆ ಕುಟುಂಬಸ್ಥರು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸೇರಿ ಅನೇಕ ಮಠಾಧೀಶರು ಭಾಗಿಯಾಗಿದ್ರು. ಈ ವೇಳೆ ಕಂದಕೂರ ಅವರ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ನಾಗನಗೌಡ ಕಂದಕೂರ ಫೌಂಡೇಶನ್ ಅನ್ನ ತುಮಕೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದ್ರು. ಗುರುಮಿಟ್ಕಲ್ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಹಾಗೂ ನೀರು ಕುಡಿಯಲು ಅನುಕೂಲವಾಗಲು 15,000 ಊಟದ ತಟ್ಟೆ ಹಾಗೂ ಗ್ಲಾಸ್ ಅನ್ನ ವಿತರಣೆ ಮಾಡಿ ಫೌಂಡೇಶನ್ ಸೇವೆಯನ್ನ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಬೃಹತ್ ರಕ್ತದಾನ ಶಿಬಿರವನ್ನ ನಡೆಸಲಾಯಿತು. 1300ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನ ಮಾಡಿದ್ರು. ಈ ವೇಳೆ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಿ,
ನಾಗನಗೌಡ ಕಂದಕೂರ ಅವರ ಸೇವೆ ಕಾರ್ಯ, ಶಾಸಕ ಶರಣಗೌಡ ಕಂದಕೂರ ಅವರ ಜನಸೇವೆ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನೀವೆಲ್ಲ ನೋಡಿದ ಹಾಗೆ ಬಹುಶಃ ಅವರು VSS ನಿಂದ ವಿಧಾನಸೌಧವರೆಗೆ ಪಾದ ಅಲಿಸಿದ್ದಾರೆ. ಈ ಸಾಧನೆ ನೋಡಿದ್ರೆ ನನಗನ್ನಿಸ್ತದೆ, ಅಮೆರಿಕ ದೇಶದಲ್ಲಿ ಒಬ್ಬ ಅಧ್ಯಕ್ಷನ ಬಗ್ಗೆ ಹೇಳ್ತಿದ್ದಾರೆ, ವುಡ್ ಟು ವೈಟ್ ಹೌಸ್ ಅಂತ ಹೇಳ್ತಾರಲ್ಲ, ಹಂಗೆ VSS ಟು ವಿಧಾನಸೌಧ ಯಾರಪ್ಪ ಅಂತಂದ್ರೆ ನಮ್ಮ ಗುರುಗಮತ್ ಕ್ಷೇತ್ರದ ಕುಂದಕೂರಿನ ನಾಗನಗೌಡರದು ಅಂತ ಹೇಳ್ಬೇಕಾಗಿರುವಂತ ಅಂತಹ ಒಂದು ಬದುಕಿನೊಳಗೆ ಅವರು ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ, ನೋವು ಸಂಕಟಗಳನ್ನು ಅನುಭವಿಸಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ. ಇಲ್ಲಿ ನೀವು ನೋಡಿದಾಗೆ ಸಾಕ್ಷ್ಯಚಿತ್ರವನ್ನೆಲ್ಲ ನೋಡಿದಿರಿ ನೀವು. ಅವ್ರ ಬದುಕಿನೊಳಗೆ ಎಂತೆಲ್ಲ ಕಷ್ಟಗಳು ಬಂದವು ಅವರಿಗೆ, ಆದರೆ ಕಷ್ಟಗಳನ್ನ ಕಷ್ಟ ಅಂತ ಅನ್ನಿಸ್ತಿಲ್ಲ, ಇವನ್ನೆಲ್ಲ ಎದುರಿಸಬೇಕು ಅಂತ ಹೇಳಿ ಧೈರ್ಯವನ್ನು ತೆಗೆದುಕೊಂಡು ಅವನ್ನೆಲ್ಲ ಎದುರಿಸಿ ಮುಂದೆ ಬಂದಂತಹ ಒಬ್ಬ ದೊಡ್ಡ ಧೈರ್ಯವಂತ ಅಂದ್ರೆ ಅದು ನಾಗನಗೌಡರು ಹೇಳಬೇಕಾಗಿರುವಂತ ಒಂದು. ಬೇರೆ ಯಾರಿಗಾದ್ರೂ ಒಂದು 20 ಕೇಸ್ ಹಾಕ್ಬಿಟ್ಟಿದ್ರೆ ಅವ್ರೇನಾಗ್ತಿದ್ರಪ್ಪ ಅಂದ್ರೆ ಅವರ ಜೀವನವೇ ಮುಗಿದಾಯ್ತು ಅಂತ ಭಾವಿಸ್ಬೇಕಾಗ್ತಿತ್ತು. ಆದ್ರೆ ಅವರೆಲ್ಲದ ತಪ್ಪುಗಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವನ್ನೆಲ್ಲ ಸಹಿಸಿಕೊಂಡು ಅವಳನ್ನೆಲ್ಲ ಹೋರಾಡಿಸಿಕೊಂಡು ಮೇಲೆ ಬರುವಂತಹ ಸಾಧನೆಯನ್ನ ಶ್ರೀ ನಾಗನಗೌಡರು ಮಾಡಿರುವಂತಹ ಅವರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವತ್ತು ನಾಗನಗೌಡರು ಇನ್ನು ನಮ್ಮ ಮುಂದೆ ಇರಬೇಕಾಗಿತ್ತು. ಅವರು 5 ವರ್ಷ ಶಾಸಕರಾಗಿದ್ರು, ಒಳ್ಳೆ ಸಾಧನೆಯನ್ನು ಮಾಡಿದ್ರು. ಮುಂದೆ ಅವರಿಗೆ ಎಂತ ಒಂದು ಸಂತೋಷ ಇನ್ನ ಬಿಡ್ತಾ ಇತ್ತಪ್ಪ ಅಂದ್ರೆ ಅವರ ಮಗ ನಮ್ಮ ಶರಣಗೌಡ ನಿಜವಾಗಲೂ ಕೂಡ ಅವರ ಪ್ರತಿರೂಪವಾಗಿ ಅವರ ಹೆಜ್ಜೆಯಲ್ಲೇ ಹೆಜ್ಜೆಯನ್ನಿಟ್ಟು ಅದನ್ನೆಲ್ಲವನ್ನ ಮುಂದುವರಿಸುವಂತಹ ಜೊತೆಗೆ ಅದಕ್ಕೆ 100 ಪಟ್ಟು ಹೆಚ್ಚಿಸಿಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಇವತ್ತು ನಿಮ್ಮ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕತೆಯನ್ನು ಹೊಂದಿರುವಂತಹ ಶರಣಗೌಡರಿಗಿದೆ ಅಂತ ಹೇಳಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು. ತಂದೆಯವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತಂದೆಯನ್ನ ನೆನೆದು ಅವರ ಪುತ್ರ ಶಾಸಕ ಶರಣಗೌಡ ಕಂದಕೂರ ಅವರು ಕಣ್ಣೀರಿಟ್ಟು ಭಾವುಕರಾದರು. ಈ ವೇಳೆ ಶಾಸಕ ಶರಣಗೌಡ ಕಂದಕೂರ ಮಾತನಾಡಿ, ತಂದೆಯವರು ಹಾಕಿಕೊಟ್ಟ ದಾರಿ ಹಾಗೂ ಶರಣರ ತತ್ವದಂತೆ ಈ ಭೂಮಿ ಮೇಲೆ ಇರುವ ತನಕ ಜನಸೇವೆಯನ್ನ ಮಾಡ್ತೇನಂದ್ರು. ತಂದೆ ನಾಗನಗೌಡ ಕಂದಕೂರ ಅವರ ಸ್ಮರಣಾರ್ಥವಾಗಿ ಮತ್ತೆ 2ನೇ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ತೋಟದಲ್ಲಿ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತ ಹಸ್ತದಿಂದ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನ ನೀಡಲಾಯಿತು ಮತ್ತು ಅವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು.
ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮವಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಆಗಮಿಸಿದ್ರು. ಕಂದಕೂರ ಗ್ರಾಮದ ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ಸ್ಮಾರಕಕ್ಕೆ ಕೊಪ್ಪಳದ ಶ್ರೀಗಳು ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸ್ಮಾರಕಕ್ಕೆ ಪುಷ್ಪವನ್ನ ಅರ್ಪಿಸಿದರು. ನಂತರ ನಾಗನಗೌಡ ಕಂದಕೂರ ಫೌಂಡೇಶನ್ನಿಂದ 5 ಜನ ವಿಶೇಷ ಚೇತನರಿಗೆ ಶ್ರೀಗಳ ಅಮೃತ ಹಸ್ತದಿಂದ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಯಿತು. ಕೊಪ್ಪಳದ ಗವಿ ಸಿದ್ದೇಶ್ವರ ಶ್ರೀಗಳು ಧಾರ್ಮಿಕ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನ ನೀಡಿದರು. ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ಸ್ಮರಣೆಯೊಂದಿಗೆ ಸಮಾಜಮುಖಿ ಕಾರ್ಯ ಮಾಡ್ತಿರೋದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಲಿಂಗೈಕ್ಯ ನಾಗನಗೌಡರ ಪ್ರಥಮ ಪುಣ್ಯ ಸ್ಮರಣೆಯ ಇದು 2ನೇ ಕಾರ್ಯಕ್ರಮ. ಇದು ಒಬ್ಬ ವ್ಯಕ್ತಿಗೆ ಸಾವು ಯಾವಾಗ ಬರ್ತದೆ ಅಥವಾ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತದೆ? ನಾವೆಲ್ಲ ಏನು ತಿಳ್ಕೊಂಡೇವೆ, ದೇಹದಿಂದ ಉಸಿರು ಹೋತು ಅಂದ್ರೆ ಅವನು ಸಾವಾತು ಅಂತ ನಾವು ತಿಳ್ಕೊಂಡೇವೆ. ಒಬ್ಬ ವ್ಯಕ್ತಿಯ ಸಾವು ದೇಹದಿಂದ ಉಸಿರು ಹೋದ ಮಾತ್ರಕ್ಕೆ ಯಾವ ವ್ಯಕ್ತಿಯ ಸಾವಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಆಗ್ತದೆ? ಒಬ್ಬ ವ್ಯಕ್ತಿ ಕಣ್ಣಿನಿಂದ ದೂರ ಆದಾಗ ಅವನು ಸಾವಾಗುವುದಿಲ್ಲ. ಒಬ್ಬ ವ್ಯಕ್ತಿ ಮಣ್ಣಿನಲ್ಲಿ ಮರೆಯಾದಾಗೂ ಅವನು ಸಾವಾಗುವುದಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಸಾವು ಘಟಿಸುವುದು ಯಾವಾಗ? ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತೈತಂದ್ರೆ ಕಣ್ಣಿನಿಂದ ದೂರ ಆದಾಗಲ್ಲ, ಮಣ್ಣಿನಲ್ಲಿ ಮರೆಯಾದಾಗಲ್ಲ. ಯಾವಾಗ ಅವರ ಮಕ್ಕಳ ಹಿತೈಷಿಗಳ ಮನದಿಂದ ಆ ವ್ಯಕ್ತಿ ದೂರ ಆಗ್ತಾನಲ್ಲ, ಅವತ್ತವನು ಸಾವು ಘಟಿಸ್ತದೆ ಹೊರತು ಕಣ್ಣಿನಿಂದ ದೂರಾಗಿ ಮಣ್ಣಿನಲ್ಲಿ ಮರೆಯಾದಾಗಲ್ಲ. ಇವತ್ತು ಅವ್ರ ಮಕ್ಕಳು, ಅವರ ಬಳಗ, ಅವರ ಹಿತೈಷಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಮೊದಲು ಮಾಡಿದ್ರಿ. ಮತ್ತಿಷ್ಟು ಜನ ಸೇರಿರಿ. ತಂದೆ ತಾಯಿ ಅವರ ಸ್ಮರಣೆ ಈ ಎದೆಯಂಗಳಕ್ಕೆ ತಂಪು ತರುವಂಥ ಕೆಲಸ, ಅದರಷ್ಟು ತಂಪು ಕೊಡುವಂಥ ಕೆಲಸ ಯಾವುದೂ ಅಲ್ಲ. ಈ ಭೂಮಿಯ ಮೇಲಿರುವ 2 ಅತ್ಯಂತ ಪವಿತ್ರ ಕ್ಷೇತ್ರಗಳು ಯಾವುದಾದ್ರೂ ಇದ್ರೆ ಅದು ನಮ್ಮೆಲ್ಲರ ಹೆತ್ತ ತಾಯಿಯ ಮಡಿಲು, ಜನ್ಮ ಕೊಟ್ಟ ಅಪ್ಪನ ಹೆಗಲು. ಶಾಸಕ ಶರಣಗೌಡ ಅವರು ಮಾತನಾಡಿ, ಶ್ರೀಗಳ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ಎಂದರು. ಬಹಳ ವರ್ಷಗಳಿಂದ ಟ್ರೈನ್ ಆರಂಭ ಆದಾಗಿನಿಂದ ಯಾದಗಿರಿ ಜಿಲ್ಲೆಗೆ ಅಂತಂದ್ರೆ ರಾಜಧಾನಿ ಟ್ರೈನ್ ನಿಂತಿದ್ದಿಲ್ಲಪ್ಪ. ಮೊನ್ನೆ ಸೋಮಣ್ಣವ್ರು ಮೊನ್ನೆ 4 ದಿನದಿಂದ ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಇಲ್ಲೇನೋ ಅಂತ ಕೇಳಿದ್ರು. ಇಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ನಿಮ್ಮ ಅಪ್ಪಂದು ನಂದು ಬಹಳ ದೋಸ್ತಿ ಅದ, ನಿಮ್ಮ ಅಪ್ಪನ ನೆನಪಿಗಾಗಿ ಇವತ್ತು ರಾತ್ರಿ ರಾಜಧಾನಿ ಟ್ರೈನ್ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ನೆನಪಿದ್ರು ಸೋಮಣ್ಣವ್ರು ಹೇಳಿರ್ತಕ್ಕಂಥದ್ದು. ಅದಕ್ಕಾಗಿ ಇಡೀ ನನ್ನ ಕುಟುಂಬದ ವತಿಯಿಂದ, ನನ್ನೆಲ್ಲ ಅಭಿಮಾನಿಗಳ ವತಿಯಿಂದ ಮೊನ್ನೆ ಸೋಮಣ್ಣವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆ ಭಗವಂತ ತಮಗಿನ್ನೂ ಆಯುಷ್, ಆರೋಗ್ಯ, ಅಧಿಕಾರ ಕೊಡ್ಲಿ ಅಂತ ತಿಳ್ಕೊಂಡು ಕೇಳ್ತಾ ನಾನು ಹೆಚ್ಚು ಸಮಯನ ತಗಂಗಿಲ್ಲ. ಯಾಕಂದ್ರೆ ಗುರುಗಳು ಮಾತಾಡ್ಬೇಕು. 75ನೇ ವಯಸ್ಸಿಗೆ ಶಾಸಕರಾದ ನಿಮ್ಮೆಲ್ಲರ ಆಶೀರ್ವಾದದಿಂದ, ನೀವೆಲ್ಲರ ಮಾರ್ಗದರ್ಶನ 10 ವರ್ಷ ಆದಂಗ ಆಗಿದೆ. ಈ 1 ವರ್ಷ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ನಾನು ಎಲ್ಲಿವರೆಗೂ ಈ ಭೂಮಿ ಮೇಲೆ ಜೀವಂತ ಇರ್ತೀವಿ, ಇವತ್ತೊಂದು ಫೌಂಡೇಶನ್ ತಾವೆಲ್ಲರ ಸಮಕ್ಷಮದಾಗ ಒಂದು ಉದ್ಘಾಟನೆ ಆಗಿದೆ. ನಮ್ಮ ಅಣ್ಣ ನಾನು ಈ ಭೂಮಿ ಮೇಲೆ ಇರೋವರೆಗೂ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ತಮ್ಮ ಆಶೀರ್ವಾದ ಮುಖಾಂತರ, ತಮ್ಮ ಮಾರ್ಗದರ್ಶನದಾಗ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅನ್ಕೊಂಡಿರ್ತಕ್ಕಂಥದ್ದಿದೆ. ಪ್ರತಿದಿನನೂ ನಾವು ಒಂದು ಜವಾಬ್ದಾರಿ ಸ್ಥಾನದಾಗಿದ್ದೀವಪ್ಪ. ಯಾವುದು ವೇದಿಕೆ ಮೇಲೆ ನಮ್ಮ ತಂದೆ ನೆನೆಸ್ಕಂಗೂ ಇಲ್ಲ. ನಾವು ನಮ್ಮ ತಾಯಿ, ನನ್ನ ಸಹೋದರಿ, ನಮ್ಮ ಅಣ್ಣ, ನಾನು. ನಾಗನಗೌಡ ಕಂದಕೂರ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಜನ ಸಾಗರವೇ ಹರಿದು ಬಂದಿತ್ತು. ಕುಳಿತುಕೊಂಡು ಊಟ ಮಾಡುವ ಸಾಂಪ್ರದಾಯಿಕ ಬಾಳೆ ಎಲೆ ಮೇಲೆ ಹೋಳಿಗೆ, ಚಪಾತಿ, ಅನ್ನ, ಸಾರು,
ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಕಂದಕೂರ ಅವರ ಸ್ಮರಣೆಯಲ್ಲಿ ನಡೆದ 2 ಕಾರ್ಯಕ್ರಮಗಳನ್ನ ಖುದ್ದು ಕಂದಕೂರ ಅವರ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ ಹಾಗೂ ಶಾಸಕ ಶರಣಗೌಡ ಕಂದಕೂರ ಮತ್ತು ಅವರ ತಂಡ ಶ್ರಮವನ್ನ ವಹಿಸಿ ಉತ್ತಮ ಸಮಾಜ ಸೇವೆಯ ಕಾರ್ಯವನ್ನ ಮಾಡಿತು. ನಾಗನಗೌಡ ಕಂದಕೂರ ಅವರ ಆದರ್ಶ ಹಾಗೂ ಶರಣರ ಆದರ್ಶಗಳನ್ನ ಪಾಲಿಸಿಕೊಂಡು ಶಾಸಕ ಶರಣಗೌಡ ಕಂದಕೂರ ಅವರು ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಜೊತೆಗೆ ಕಷ್ಟವೆಂದು ಬಂದ ಜನರಿಗೆ ಸಹಾಯ ಹಸ್ತವನ್ನ ನೀಡಿ ಕೊಡುಗೈ ದಾನಿಯಾಗಿ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಕಂದಕೂರ ಕುಟುಂಬದವರ ಈ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ.